ತನಿಖೆ ಮಾಡ್ತಾ ಹೋದಂತೆ ಎನ್ಐಎ ಅಧಿಕಾರಿಗಳಿಗೆ ಇವರ ಭಯಾನಕ ನೆಟ್ವರ್ಕ್ ಮತ್ತು ಇವರ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಡಿಸೆಂಬರ್ 6ನೇ ತಾರೀಕು ಬಾಬ್ರಿ ಮಸೀದಿ ಧ್ವಂಸವಾಗಿ 33 ವರ್ಷ ಆಗುತ್ತೆ. ಈಗ ಡಿಸೆಂಬರ್ 6ನೇ ತಾರೀಕು ದೆಹಲಿ ಮತ್ತು NCR ಭಾಗದ ಪ್ರಮುಖ ಸ್ಥಳಗಳನ್ನು ಇವರು ಮಾರ್ಕ್ ಮಾಡಿಕೊಂಡಿದ್ರು. ಅಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ 32 ಕಾರುಗಳನ್ನು ಸಜ್ಜು ಮಾಡಿಕೊಂಡಿದ್ರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಈಗ NIA ಮತ್ತು ಪೊಲೀಸರಿಗೆ 4 ಕಾರುಗಳ ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಒಂದು ಈಗಾಗಲೇ ಬ್ಲಾಸ್ಟ್ ಆಗಿದೆ ಕೆಂಪುಕೋಟೆಯ ಮುಂದೆ. ಮತ್ತೆ 3 ಕಾರುಗಳು, ಒಂದು ಮಾರುತಿ ಡಿಸೈರ್ ಕಾರು, ಆ ಕಾರನ್ನು ಶಾಹೀನ್ ಬಳಸ್ತಾ ಇದ್ಲು. ಆ ಕಾರ್ನಲ್ಲಿ AK-74 ರೈಫಲ್ ಮತ್ತು ಸ್ಫೋಟಕ ಸಾಮಗ್ರಿಗಳು ಸಿಕ್ಕಿದ್ವು. ಮತ್ತೊಂದು ಕಾರು ಫೋರ್ಡ್ ಕಂಪನಿಯ ಇಕೋಸ್ಪೋರ್ಟ್ ಕಾರು ಫರೀದಾಬಾದ್ ಹೊರವಲಯದ ಹಳ್ಳಿಯೊಂದರಲ್ಲಿ ಪಾರ್ಕ್ ಮಾಡಲಾಗಿತ್ತು. ಆ ಕಾರನ್ನು ಕೂಡ ಈಗ ಸೀಸ್ ಮಾಡಿಕೊಂಡಿದ್ದಾರೆ. ಇನ್ನೊಂದು ಅಲ್ಫಲಾ ಯೂನಿವರ್ಸಿಟಿಯ ಪಾರ್ಕಿಂಗ್ ಲಾಟ್ನಲ್ಲಿದ್ದಂತಹ ಮಾರುತಿ ಸುಜುಕಿ ಬ್ರೆಝಾ ಕಾರು. ಈ 3 ಕಾರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪೊಲೀಸರಿಗೆ 4 ಕಾರುಗಳ ಮಾಹಿತಿ ಸ್ಫೋಟ ಆದಂತಹ I-20 ಕಾರನ್ನು ಒಳಗೊಂಡಂತೆ ಒಟ್ಟು 32 ಕಾರುಗಳನ್ನು ದೆಹಲಿ ಮತ್ತು NCR ಭಾಗದಲ್ಲಿ ಡಿಸೆಂಬರ್ 6ನೇ ತಾರೀಕು ಸ್ಫೋಟಕಗಳನ್ನು ತುಂಬಿ ಬ್ಲಾಸ್ಟ್ ಮಾಡುವುದಕ್ಕೆ ದೊಡ್ಡ ಸಂಚನ್ನ ಮಾಡಿದರು ಅನ್ನೋದು ಬಯಲಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ಕಾರುಗಳನ್ನು ಬಳಸಿಕೊಂಡು ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡೋದಕ್ಕೆ, ಇಷ್ಟು ದೊಡ್ಡ ಮ್ಯಾಗ್ನಿಟ್ಯೂಡಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಸಂಚು ರೂಪಿತ ಆಗಿತ್ತು. ಈ ಹಿಂದೆ ಎಲ್ಲ ಬೈಕ್ಗಳಲ್ಲಿ ಬಾಂಬ್ಗಳನ್ನು ಕಟ್ಟಿ ಅದನ್ನು ಬ್ಲಾಸ್ಟ್ ಮಾಡುವಂತಹ ಘಟನೆಗಳು ದೇಶದ ಹಲವು ಕಡೆ ಆಗಿದ್ದನ್ನು ನಾವು ನೋಡಿದ್ವಿ. ಉದಾಹರಣೆಗೆ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಆಗಿದ್ದು ಬೈಕಿಗೆ ಕಟ್ಟಿದ ಬಾಂಬ್ನಿಂದಾಗಿ. ಇವರು ಯಾಕೆ ಕಾರುಗಳನ್ನು ಬಾಂಬ್ ಸ್ಫೋಟಕ್ಕೆ ಬಳಸ್ತಾ ಇದ್ರು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕವನ್ನು ತುಂಬಿ ಅದನ್ನು ಡಿಟೋನೇಟ್ ಮಾಡಿದ್ರೆ ಹಾನಿ ಜಾಸ್ತಿ ಆಗುತ್ತೆ, ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ, ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಇಡೀ ಜಗತ್ತು ದೆಹಲಿಯ ಕಡೆಗೆ ನೋಡುತ್ತೆ. ಆ ಮೂಲಕವಾಗಿ ಇಸ್ಲಾಮಿಕ್ ಉಗ್ರ ಸಂಘಟನೆಗಳು ಭಾರತದ ವಿರುದ್ಧ ಒಂದು ದೊಡ್ಡ ಯುದ್ಧವನ್ನು ಮಾಡ್ತಾ ಇದ್ದಾವೆ ಅನ್ನೋದನ್ನು ಜಗತ್ತಿಗೆ ಸಾರಬೇಕಾಗಿತ್ತು. ಆ ಕಾರಣದಿಂದಾಗಿ ಕಾರುಗಳನ್ನು ಬಳಸ್ತಾ ಇದ್ರು. ಉದಾಹರಣೆಗೆ ಮೊನ್ನೆ ಕೆಂಪುಕೋಟೆಯ ಬಳಿ ಆದಂತಹ ಕಾರ್ ಸ್ಫೋಟ, ಅದು ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಉದ್ದೇಶಪೂರ್ವಕವಾಗಿ ನಡೆದಂತಹ ದಾಳಿ ಅಲ್ಲ, ಅದು ಪ್ಯಾನಿಕ್ ಅಟ್ಯಾಕ್. ಒಂದು ಆಕಸ್ಮಿಕವಾಗಿ ಆಗಿರಬಹುದು ಅಥವಾ ತನಿಖಾ ಏಜೆನ್ಸಿಗಳ ಕಣ್ಣಿಗೆ ಬಿದ್ದು ಬಿಡ್ತೀವಿ ಅನ್ನುವ ಭಯದ ಕಾರಣದಿಂದಾಗಿ ಸ್ಫೋಟಗೊಳಿಸಿರಬಹುದು ಅಂತ. ಆ ಕಾರಿನಲ್ಲಿದ್ದದ್ದು 80 kgಯಷ್ಟು ಸ್ಫೋಟಕ. 80 kgಯಷ್ಟು ಸ್ಫೋಟಕವನ್ನು ಒಂದು ಕಾರ್ನಲ್ಲಿಟ್ಟು ಬ್ಲಾಸ್ಟ್ ಮಾಡಿದರೆ ಅದರ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಇವರು ಗುರುತು ಮಾಡಿಕೊಂಡಿದ್ದೇ ಜನನಿಬಿಡ ಪ್ರದೇಶಗಳು. ದೆಹಲಿಯ ಪ್ರಮುಖ ಜನನಿಬಿಡ ಪ್ರದೇಶಗಳಲ್ಲಿ 32 ಕಾರುಗಳಲ್ಲಿ ದೊಡ್ಡ ಪ್ರಮಾಣದ ಸ್ಫೋಟಕಗಳನ್ನು ಇಟ್ಟು ಸಿರೀಸ್ ಆಗಿ ಬ್ಲಾಸ್ಟ್ ಆದರೆ ಅದರ ಪರಿಣಾಮದಿಂದ ಸಾಯುವವರ ಸಂಖ್ಯೆ ಜಾಸ್ತಿ ಆಗುತ್ತೆ.